ನಮ್ಮ ಹೀರೋ ಒಂದು ವೆಕೇಶನ್ಗೆ ಹೋಗೋಣ ಅನ್ಬಿಟ್ಟು ತನ್ನ ವೈಫ್ನ ಕರ್ಕೊಂಡು ಹಾಟ್ ಏರ್ ಬಲೂನ್ ಅಲ್ಲಿ ಒಂದು ರೈಡ್ಗೆ ಅಂತ ಹೋಗ್ತಾನೆ. ನಮ್ಮ ಹೀರೋ ಜೊತೆಗೆ ಒಂದು ಅನ್ನೋನ್ ಪರ್ಸನ್ ಕೂಡ ಬರ್ತಾಳೆ. ಆದ್ರೆ 1000 ಅಡಿ ಮೇಲೆ ಹೋಗೋದ್ಮೇಲೆ ಗೊತ್ತಾಗುತ್ತೆ ಆ ಬಂದಂತಹ ಒಂದು ಲೇಡಿ ನಮ್ಮ ಹೀರೋನ ಕೊಲ್ಲೋದಕ್ಕೆ ಬಂದಿದ್ದಾಳೆ ಅಂತ. ಇದರ ಮುಂದಕ್ಕೆ ಏನ್ ನಡೀತು, ಆ ಒಂದು ಅನ್ನೋನ್ ಪರ್ಸನ್ ನಮ್ಮ ಹೀರೋನ ಕೊಲ್ಲೋದಕ್ಕೆ ಕಾರಣ ಆದ್ರೂ ಏನು ಅಂತ ಇವತ್ತು ನಾವು ಈ ಮೂವಿ ನೋಡೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆಯಲ್ಲಿ ಒಂದು ಟ್ವಿಸ್ಟ್ ಇದೆ, ಅದನ್ನ ನೋಡಿ ನೀವೇ ಶಾಕ್ ಆಗಿ ಹೋಗ್ತೀರಾ. ಅಂದಾಗಿ ಈ ಮೂವಿ ಹೆಸರು ಟರ್ಬುಲೆನ್ಸ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನಂತೂ ಜಾನಾ ಹಿಕ್ಸ್ ಅಂತ ಒಂದು ಮೂವಿನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನಲ್ಲೇ ಈ ಮೂವಿಯ ಹೀರೋನ ನೋಡ್ತೀವಿ. ಇವನ ಹೆಸರು ಜ್ಯಾಕ್ ಅಂತ. ಜ್ಯಾಕ್ ನ ಕಂಪನಿ ತುಂಬಾನೇ ಲಾಸ್ ಅಲ್ಲಿ ನಡೀತಾ ಇರುತ್ತೆ. ಇದರಿಂದ ಇವನ ಕಂಪನಿ ಎಂಪ್ಲಾಯೀಸ್ ಗಳಿಗೆ ಸ್ಯಾಲ್ರಿ ಕೊಡಕ್ಕೆ ಆಗ್ತಾ ಇರೋದಿಲ್ಲ. ಹೀಗಾಗಿ ಇವನ ಕಂಪನಿಯಲ್ಲಿ ಇರುವಂತಹ ಕೆಲವು ಎಂಪ್ಲಾಯೀಸ್ ಗಳನ್ನ ತೆಗಿತಾ ಇರ್ತಾನೆ. ಅವಾಗ ಇವನ ಹತ್ರ ಒಬ್ಬ ಓಲ್ಡ್ ಮ್ಯಾನ್ ಬಂದ್ಬಿಟ್ಟು, ನೋಡಿ ಕಂಪ್ನಿಗೋಸ್ಕರ 40 ವರ್ಷದಿಂದ ದುಡ್ದಿದ್ದೀನಿ, ನನ್ನ ಕೆಲಸದಿಂದ ತೆಗಿಬೇಡ ಅಂತ. ಇವನನ್ನು ಕೂಡ ಕೆಲಸದಿಂದ ತೆಗಿತಾ ಇರ್ತಾನೆ. ಇದಕ್ಕೆ ಬೇಕಿದ್ರೆ ನೀನು ಸಂಬಳ ಕಮ್ಮಿ ಕೊಡು, ಆದ್ರೆ ದಯವಿಟ್ಟು ನನ್ನನ್ನ ಕೆಲಸದಿಂದ ತೆಗಿಬೇಡ ಅಂತ. ಬಟ್ ಆದ್ರೆ ನಮ್ಮ ಹೀರೋ ಇದನ್ನ ಕೇಳೋದಿಲ್ಲ. ಈ ವ್ಯಕ್ತಿ ಸ್ವಲ್ಪ ವರ್ಷದಲ್ಲೇ ರಿಟೈರ್ಡ್ ಆಗ್ಬಿಡ್ತಾನೆ. ಹೀಗಾಗಿ ಇವನು ಕೂಡ ತೆಗಿತಾ ಇರ್ತಾನೆ. ಇದರಿಂದ ಈ ವ್ಯಕ್ತಿಗೆ ತುಂಬಾ ಕೋಪ ಬಂದ್ಬಿಟ್ಟು ಇವನ್ನ ಶೂಟ್ ಮಾಡೋದಕ್ಕೆ ಗನ್ನ ಪಾಯಿಂಟ್ ಮಾಡ್ತಾನೆ. ಆಗ ಜ್ಯಾಕ್ ಕೂಡ ಹೇಳ್ತಾನೆ, ನೋಡು ದಯವಿಟ್ಟು ನನ್ಗೆ ಶೂಟ್ ಮಾಡಬೇಡ, ಯಾಕೆಂದ್ರೆ ರೀಸೆಂಟ್ ಆಗಿ ನನ್ನ ವೈಫ್ದು ಮಿಸ್ಕ್ಯಾರೇಜ್ ಆಗಿ ಹೋಗ್ಬಿಟ್ಟಿದೆ. ಆ ನೋವಲ್ಲೇ ನಾನು ಇದ್ದೀನಿ. ನೀನು ಅಕಸ್ಮಾತ್ ಏನಾದ್ರೂ ನನ್ನ ಶೂಟ್ ಮಾಡ್ಬಿಟ್ರೆ ನನ್ನ ವೈಫ್ ಈ ನೋವು ತಡ್ಕೊಳಕ್ ಆಗ್ದಲ್ಲ ಅವಳು ಕೂಡ ಸತ್ತೋಗ್ಬಿಡ್ತಾಳೆ ಅಂತ. ಇದನ್ನ ಕೇಳಿಸ್ಕೊಂಡ ಆ ವ್ಯಕ್ತಿ, ನನ್ನ ಕೆಲಸದಿಂದ ತೆಗೆದು ಬಿಡ್ತಾನೆ, ನನಗೆ ಬೇರೆ ಉದ್ಯೋಗ ಸಿಗೋದಿಲ್ಲ, ಏನ್ ಮಾಡ್ಬೇಕು ಅಂತ ಟೆನ್ಷನ್ ಅಲ್ಲಿ ಅವನಿಗೆ ಶೂಟ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾನೆ. ಇದರಿಂದ ಜ್ಯಾಕ್ಗೆ ತುಂಬಾನೇ ಟೆನ್ಷನ್ ಆಗ್ಬಿಡುತ್ತೆ. ಈ ಕಂಪ್ನಿಲಿ ಬೇರೆ ಒಬ್ಬ ಸತ್ತದ, ಕಂಪ್ನಿ ಲಾಸ್ ಅಲ್ಲಿ ನಡೀತಾ ಐತೆ, ಅದ್ರಲ್ಲಿ ನನ್ನ ವೈಫ್ಗೆ ಈ ತರ ಆಗೋಗ್ಬಿಡ್ತು. ಇದರಿಂದ ಟೆನ್ಷನ್ ಆಗ್ಬಿಟ್ಟು ಸ್ವಲ್ಪ ದಿನ ವೆಕೇಶನ್ಗೆ ಹೋಗೋಣ ಅನ್ಬಿಟ್ಟು ಇನ್ನು ವೈಫ್ಗೆ ಕಾಲ್ ಮಾಡ್ಬಿಟ್ಟು, ಸ್ವಲ್ಪ ದಿನ ನಾವು ವೆಕೇಶನ್ಗೆ ಹೋಗೋಣ, ಎಲ್ಲಾನು ರೆಡಿ ಮಾಡ್ಕೊಂಬ ಅನ್ಬಿಟ್ಟು ಹೇಳ್ತಾನೆ. ಇದಾದ್ಮೇಲೆ ನೆಕ್ಸ್ಟ್ ಸೀನ್ ನಲ್ಲಿ ಇವನು ಬಾರ್ ಅಲ್ಲಿ ಕುಡಿತಾ ಕೂತಿರ್ತಾನೆ ತುಂಬಾ ಟೆನ್ಷನ್ ಅಲ್ಲಿ. ಆಗ ಇವನ್ ಪಕ್ಕದಲ್ಲೇ ಒಬ್ಳು ಲೇಡಿ ಇರ್ತಾಳೆ. ಇವಳ ಹೆಸರು ಜೂಲಿಯಾ ಅಂತ. ಇವಳು ಬಾರ್ ಟೆಂಡರ್ ಹತ್ರ ಜಗಳ ಆಡ್ತಾ ಇರ್ತಾಳೆ. ಇನ್ನೊಂದು ಡ್ರಿಂಕ್ ಬೇಕು ನನಗೆ ಅಂತ. ಆ ಬಾರ್ ಟೆಂಡರ್ ಕೂಡ ಕೊಡ್ತಾ ಇರೋದಿಲ್ಲ. ಹೀಗಾಗಿ ನಮ್ ಹೀರೋ ಆ ಲೇಡಿ ಏನ್ ಕೇಳ್ತಾ ಇದ್ದಾಳೋ ಅದನ್ನ ಕೊಡ್ರಿ, ಅವಳ ಬಿಲ್ಲು ನಾನ್ ಪೇ ಮಾಡ್ತೀನಿ ಅಂತ ಹೇಳ್ತಾನೆ. ಇದನ್ನ ಅರ್ಥ ಮಾಡ್ಕೊಂಡ ಇವನು ಶ್ರೀಮಂತ ಅಂತ ಗೊತ್ತಾಗಿ ಇವನ ಹತ್ರ ಮಾತಾಡೋದಕ್ಕೆ ಅಂತ ಬರ್ತಾಳೆ. ಈಗ ಇವರಿಬ್ರು ಒಟ್ಟಿಗೆ ಡ್ರಿಂಕ್ ನ ಮಾಡ್ತಾ ನಮ್ಮ ಹೀರೋನು ಕೂಡ ಅವನ ಲೈಫ್ ಅಲ್ಲಿ ಏನೇನ್ ಪ್ರಾಬ್ಲಮ್ ಆಯ್ತು ಅದನ್ನ ಹೇಳ್ಕೊತಾ ಇರ್ತಾನೆ. ತನ್ನ ಹೆಂಡತಿಗೆ ಮಿಸ್ಕ್ಯಾರೇಜ್ ಆಗಿದ್ನು ಕೂಡ ಹೇಳ್ಕೊತಾನೆ. ಇವನು ತುಂಬಾ ದೊಡ್ಡ ಶ್ರೀಮಂತ ಅಂತ ತಿಳ್ಕೊಂಡ ಜೂಲಿಯಾ ಇವನ್ ಜೊತೆಗೆ ಫ್ಲರ್ಟ್ ಮಾಡ್ತಾ ಇರ್ತಾಳೆ. ಇದನ್ನ ಅರ್ಥ ಮಾಡ್ಕೊಂಡ ಇವನು, ನೋಡು ನನ್ನ ಹೆಂಡತಿನ ನಾನು ತುಂಬಾ ಪ್ರೀತಿಸ್ತೀನಿ, ಅವಳಿಗೆ ಮೋಸ ಮಾಡೋದಕ್ಕೆ ನನ್ಗೆ ಇಷ್ಟ ಇಲ್ಲ ಅನ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾನೆ ಇವನು ಕೂಡ. ಮತ್ತೆ ನೆಕ್ಸ್ಟ್ ಸೀನ್ ಅಲ್ಲೇ ನಾವು ಜ್ಯಾಕ್ ಅವನ ವೈಫ್ ಎಮಿಲಿನ ಕರ್ಕೊಂಡು ಶಿಕಾಗೋಗೆ ಹೋಗ್ತಾ ಇರ್ತಾನೆ ವೆಕೇಶನ್ಗೋಸ್ಕರ. ಹೀಗೆ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇವನ್ಗೆ ಒಂದು ಮೆಸೇಜ್ ಬರುತ್ತೆ. ಇದು ಬೇರೆ ಯಾರು ಮಾಡಿರೋದಿಲ್ಲ, ನಿನ್ನೆ ನೈಟ್ ಬಾರಲ್ಲಿ ಸಿಕ್ಕಿದ್ಲಲ್ಲ ಜೂಲಿ ಅಂತ ಅವಳೇ ಮಾಡಿರ್ತಾಳೆ. ಮೆಸೇಜ್ ಅಲ್ಲಿ ಏನ್ ಹೇಳಿರ್ತಾಳೆ ಅಂದ್ರೆ, ನಿನ್ನೆ ನೈಟ್ ಬಾರಲ್ಲಿ ನಡೆದಿರುವಂತ ವಿಷಯ ನಿನ್ನ ಹೆಂಡತಿಗೆ ಗೊತ್ತಾಗಬಾರ್ದು ಅಂದ್ರೆ ನೀನು ನನ್ಗೆ 5 ಲಕ್ಷ ಯೂರೋಸ್ ನ ಕೊಡ್ಬೇಕು ಅಂತ. ಇವನ್ಗೆ ಕನ್ಫ್ಯೂಸ್ ಆಗುತ್ತೆ. ಬಾರಲ್ಲಿ ನಾನು ಇವಳಿಗೆ ಡ್ರಿಂಕ್ ನ ಕುಡ್ಸಿದೆ, ಇವಳೆ ಅಂತ ಈ ತರ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳೆ ಅನ್ಬಿಟ್ಟು, ನೀನಂತವ್ರನ್ನ ನಾನು ತುಂಬಾ ಜನನ ನೋಡಿದೀನಿ, ನೀನನ್ನೆಲ್ಲ ನಮ್ ಲಾಯರ್ ನೋಡ್ಕೋತಾನೆ ಅನ್ಬಿಟ್ಟು ಲಾಯರ್ಗೆ ಈ ವಿಷಯನ ಬಿಟ್ಬಿಟ್ಟು ಸುಮ್ನಾಗ್ಬಿಡ್ತಾನೆ. ನಮ್ ಹೀರೋನು ಶಿಕಾಗೋಗೆ ಬಂದ್ಬಿಟ್ಟು ಅಲ್ಲೇ ಇದ್ದಂತ ಒಂದು ಹೋಟ್ಲಲ್ಲಿ ಸ್ಟೇ ಹಾಕ್ತಾನೆ. ನೆಕ್ಸ್ಟ್ ನಾಳೆ ಬೆಳಗ್ಗೆ ಹಾಕ್ತಿದಂಗೆ ನಮ್ ಹೀರೋ ಅವನ್ ವೈಫ್ ನ ಕರ್ಕೊಂಡು ಹಾಟ್ ಏರ್ ಬಲೂನ್ ರೈಡ್ ನ ಮಾಡೋದಕ್ಕೆ ಅನ್ಬಿಟ್ಟು ಹೋಗ್ತಾನೆ. ಇಲ್ಲಿ ನಾವು ಈ ಬಲೂನ್ ಆಪರೇಟರ್ ನ ನೋಡ್ತೀವಿ. ಇವನ ಹೆಸರು ಹ್ಯಾರಿ ಅಂತ. ಹ್ಯಾರಿನ ಈಗ ಇವ್ರನ್ನ ರೈಡ್ಗೆ ಕರ್ಕೊಂಡು ಹೋಗೋದು. ಹೀಗಾಗಿ ಯಾವ್ಯಾವ ರೀತಿ ಸೇಫ್ಟಿ ಆಗಿರ್ಬೇಕು, ಬಲೂನ್ ಮೇಲ್ಗಡೆ ಹೋದ್ಮೇಲೆ ಏನನ್ನೆಲ್ಲ ಮಾಡ್ಬೇಕು ಅಂತ ಪ್ರತಿಯೊಂದನ್ನು ಹೇಳ್ತಾ ಇರ್ತಾನೆ. ಆಗ ನೋಡ್ತಿದ್ದಂಗೆನೆ ಅದೇ ಜಾಗಕ್ಕೆ ಜೂಲಿಯಾನು ಕೂಡ ಬಂದ್ಬಿಡ್ತಾಳೆ. ಇವಳಿಗೆ ಹೇಗೆ ಗೊತ್ತಾಯ್ತು ಅಂದ್ರೆ ನಿನ್ನೆ ನೈಟು ಹೇಳಿರ್ತಾನೆ ಇವನು ಈ ರೀತಿಯಾದ ಒಂದು ಟ್ರಿಪ್ಗೆ ಹೋಗ್ತಾ ಇದೀವಿ ಅಂತ. ಹಾಗಾಗಿ ತಿಳ್ಕೊಂಡು ಇವಳು ಕೂಡ ಹಾಟ್ ಏರ್ ಬಲೂನ್ ರೈಡ್ಗೆ ಬಂದ್ಬಿಡ್ತಾಳೆ. ಇದನ್ನ ನೋಡಿದ ಜ್ಯಾಕ್ಗೆ ತುಂಬಾನೇ ಶಾಕ್ ಆಗುತ್ತೆ. ಆದ್ರೂ ಕೂಡ ಜೂಲಿಯಾ ಯಾರು ಅಂತ ಗೊತ್ತಿಲ್ಲದಿರೋ ರೀತಿ ಬಿಹೇವಿಯರ್ ಮಾಡ್ತಾನೆ ತನ್ನ ವೈಫ್ ಹತ್ರ. ಆಗ ನೋಡ್ತಿದ್ದಂಗೆನೆ ಇವ್ರನ್ನ ಒಂದು ರೈಡ್ ಕೂಡ ಶುರುವಾಗುತ್ತೆ. ಹೀಗೆ ಮೇಲೆ ಹೋಗ್ತಿದ್ದಂಗೆನೆ ಜೂಲಿಯಾ ಎಮಿ ಮೇಲೆ ಬೇಕು ಅಂತಾನೆ ಅವಳಾಗೆ ಮಾತಾಡಿಸ್ತಾ ಇರ್ತಾಳೆ. ನೀವೇನ್ ಕೆಲಸ ಮಾಡ್ತೀರಾ, ಎಲ್ಲಿ ಇರ್ತೀರಾ, ಹಾಗೆ ಹೀಗೆ ಅಂತ. ಅವಳು ಕೂಡ ಅದಕ್ಕೆಲ್ಲ ಆನ್ಸರ್ ಮಾಡ್ತಾ ಇರ್ತಾರೆ. ಹೀಗೆ ಇವರು ಸ್ವಲ್ಪ ದೂರ ಹೋದ್ಮೇಲೆ ಅಲ್ಲೇ ಒಂದು ಪಾರ್ಟಿ ತರ ಎಂಜಾಯ್ ಮಾಡ್ತಾರೆ. ಬಟ್ ಆದ್ರೆ ಇವ್ಗೆ ಇದು ಇರಿಟೇಟ್ ಆಗ್ತಾ ಇರುತ್ತೆ ಜ್ಯಾಕ್ಗೆ. ಹೀಗೆ ಮುಂದೆ ಹೋಗ್ತಾ ಇರ್ತಾರೆ. ಅವಾಗ ಎಮಿಲಿನ್ ಕೂಡ ಅಬ್ಸರ್ವ್ ಮಾಡ್ತಾಳೆ, ಈ ಜೂಲಿಯಾ ಬಂದಿರೋದ್ರಿಂದ ಜ್ಯಾಕ್ ತುಂಬಾ ಡಿಸ್ಟರ್ಬ್ ಆಗಿದ್ದಾನೆ ಅಂತ. ಆದ್ರೂ ಕೂಡ ಇವಳು ಅದ್ರ ಬಗ್ಗೆ ಏನು ಕೂಡ ಕೇಳೋಕೆ ಹೋಗೋದಿಲ್ಲ. ಇದಾದ್ಮೇಲೆ ಎಮಿಲಿ ಈ ಒಂದು ಮೂವ್ಮೆಂಟ್ ನ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅನ್ಬಿಟ್ಟು ಜ್ಯಾಕ್ ಜೊತೆಗೆ ಒಂದು ಫೋಟೋ ಕ್ಲಿಕ್ ಮಾಡೋದಕ್ಕೆ ಜೂಲಿಯಾಗೆ
ಫೋನ್ ನ ಕೊಡ್ತಾಳೆ. ಅವಳು ಕೂಡ ಕ್ಲಿಕ್ ಮಾಡ್ತಾಳೆ. ನೆಕ್ಸ್ಟ್ ಜೂಲಿಯಾ ಏನ್ ಮಾಡ್ತಾಳೆ ಅಂದ್ರೆ ಜ್ಯಾಕ್ಗೆ ಫೋನ್ ನ ಕೊಟ್ಬಿಟ್ಟು ನಂದು ಮತ್ತೆ ಹ್ಯಾರಿದು ಒಂದು ಫೋಟೋ ತೆಗಿ ಅಂತ ಹೇಳ್ತಾಳೆ. ಆದ್ರೆ ಆ ಒಂದು ಫೋನ್ ಒಳಗಡೆ ಇವಾಗ ನೀನು ಅಮೌಂಟ್ ನ ಕೊಡ್ಲಿಲ್ಲ ಅಂದ್ರೆ ನೀನ್ ವೈಫ್ಗೆ ಎಲ್ಲ ನಿಜನು ಹೇಳ್ಬಿಡ್ತೀನಿ ಅಂತ ಇರುತ್ತೆ. ಆದ್ರೆ ಇವನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇವರಿಬ್ರದ್ದು ಫೋಟೋ ತೆಗೆದ್ಬಿಟ್ಟು ಮತ್ತೆ ವಾಪಸ್ಸು ಫೋನ್ ಅವಳ ಕೈಗೆ ಕೊಟ್ಬಿಡ್ತಾನೆ. ಇದರಿಂದ ಇವಳಿಗೆ ಕೋಪ ಬಂದ್ಬಿಡುತ್ತೆ. ಏನು ಕೂಡ ರೆಸ್ಪಾನ್ಸ್ ಮಾಡ್ತೇವಲ್ಲ ಇವನು ಅಂದ್ಬಿಟ್ಟು ಇದರಿಂದ ಜ್ಯಾಕ್ ಹತ್ರ ಮಾತಾಡೋಕೆ ಶುರು ಮಾಡ್ತಾಳೆ. ನೋಡಿ ಈ ಮ್ಯಾಟರ್ನ ಇಲ್ಲಿಗೆ ಕ್ಲೋಸ್ ಮಾಡ್ಬಿಡೋಣ. ನಾನು ಹೇಳಿದ ಕೆಲಸ ನೀನ್ ಮಾಡ್ಲಿಲ್ಲ ಅಂದ್ರೆ ಇದ್ರ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತ. ಇದನ್ನ ಅಬ್ಸರ್ವ್ ಮಾಡ್ತಿದ್ದಂತ ಆಮಿನು ಕೂಡ ಜ್ಯಾಕ್ಗೆ ಕೇಳ್ತಾಳೆ, ಈ ಲೇಡಿ ನಿನ್ಗೆ ಗೊತ್ತಾ ಅಂತ. ಅವನು ಕೂಡ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಅವಾಗ ಜೂಲಿಯನ್ನು ಕೂಡ ನಿನ್ನ ಹಸ್ಬೆಂಡ್ ಬಗ್ಗೆ ಮಾತ್ರ ಅಲ್ಲ ನನಗೆ ನಿನ್ ಬಗ್ಗೆನೂ ಕೂಡ ಗೊತ್ತು. ನೀನು ರೀಸೆಂಟ್ ಆಗಿ ನಿನ್ ಬೇಬಿನ ಕಳ್ಕೊಂಡಿರೋ ವಿಷಯ ನನಗೆ ಗೊತ್ತು ಅಂತ. ಇದರಿಂದ ಆಮಿಗೆ ಕನ್ಫರ್ಮ್ ಆಗಿ ಹೋಗ್ಬಿಡುತ್ತೆ ಈ ಜ್ಯಾಕ್ಗೆ ಈ ಜೂಲಿಯಾ ಗೊತ್ತು ಅಂತ. ಇದರಿಂದ ಕೂಡ ಜ್ಯಾಕ್ ನಿಜ ಒಪ್ಕೊಳ್ಳೋಕೆ ಶುರು ಮಾಡ್ತಾನೆ. ನಿನ್ನೆ ನೈಟು ಒಂದು ಬಾರಲ್ಲಿ ಈ ಲೇಡಿ ಬಾರ್ ಟೆಂಡರ್ ಹತ್ರ ಜಗಳ ಆಡ್ತಿದ್ಲು ಒಂದು ಡ್ರಿಂಕ್ ಗೋಸ್ಕರ. ಆದ್ರೆ ನಾನು ಇವಳಿಗೆ ಡ್ರಿಂಕ್ ನ ಈಸ್ಕೊಟ್ಟೆ. ಬಟ್ ಅದ್ರ ಬದಲಾಗಿ ಇವಳು ಇದೇ ವಿಷಯನ ಹಿಡ್ಕೊಂಡು ನನಗೆ ದುಡ್ಡು ಕೊಡು ಇಲ್ಲಾಂದ್ರೆ ನಿನ್ನ ಹೆಂಡತಿಗೆ ಎಲ್ಲಾನು ಕೂಡ ಹೇಳ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳೆ ಅಂತ. ಇದನ್ನ ಕೇಳಿಸ್ಕೊಂಡ ಆಮಿನು ಕೂಡ ಜೂಲಿಯಾಗೆ ಬೈತಾಳೆ, ಏನ್ ಇಷ್ಟೊಂದು ಚೀಪ್ ಆಗಿರುವಂತ ಕೆಲಸ ಮಾಡ್ತಾ ಇದೆಯಲ್ಲ ಅಂತ. ಅವಾಗ ಜೂಲಿಯಾನು ಕೂಡ ನೋಡು ನೀನ್ ಅನ್ಕೊಂಡಿರೋ ರೀತಿ ಇಲ್ಲ. ನೀನೆ ನೈಟ್ ಬಾರ್ ಅಲ್ಲಿ ಇವ್ ನನಗೆ ಡ್ರಿಂಕ್ಸ್ ನ ಕೊಡಿಸಿ ಅದಾದ್ಮೇಲೆ ನನ್ನ ಜೊತೆ ಇಂಟಿಮೇಟ್ ಕೂಡ ಆದ ಅಂತ. ಇದನ್ನ ಕೇಳಿ ಆಮಿಗೂ ಕೂಡ ಒಂದ್ ನಿಮಿಷ ಶಾಕ್ ಅನಿಸ್ತಾ ಇರುತ್ತೆ. ಅವಾಗ ಜ್ಯಾಕ್ ಕೂಡ ಹೇಳ್ತಾ ಇರ್ತಾನೆ, ನೋಡು ಇದೆಲ್ಲ ನಿಜ ಅಲ್ಲ, ಇವಳು ದುಡ್ಡುಗೋಸ್ಕರ ಇಷ್ಟೊಂದು ಸುಳ್ಳು ಹೇಳ್ತಾ ಇದ್ದಾಳೆ ಅಂತ. ಅವಾಗ ಜೂಲಿಯನ್ನು ಕೂಡ ನಾನ್ ಸುಳ್ಳು ಹೇಳ್ತಾ ಇದ್ದೀನ, ಬೇಕಾದ್ರೆ ನಾನು ಪ್ರೂವ್ ಮಾಡ್ತೀನಿ ಅನ್ಬಿಟ್ಟು ಇವನ ಹೊಟ್ಟೆ ಹತ್ರ ಒಂದು ಬರ್ತ್ ಮಾರ್ಕ್ ಇರುತ್ತೆ, ಅಂದ್ರೆ ಒಂದು ಮಚ್ಚೆ ಇರುತ್ತೆ, ಅದನ್ನ ತೋರಿಸ್ಬಿಡ್ತಾಳೆ. ಇದರಿಂದ ಕನ್ಫರ್ಮ್ ಆಗೋಗ್ಬಿಡುತ್ತೆ. ಅವಾಗ ಜ್ಯಾಕ್ ಕೂಡ ಅರ್ಥ ಮಾಡಿಸ್ತಾನೆ, ನಂದು ನಿಂದು ಫೋಟೋಸ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಅಪ್ಲೋಡ್ ಆಗಿದೆ, ಅದ್ರಲ್ಲಿ ಯಾವ್ದೋ ಒಂದು ಫೋಟೋದಲ್ಲಿ ನಾನು ಹೊಟ್ಟೆ ಮೇಲೆ ಇರೋ ಬರ್ತ್ ಮಾರ್ಕ್ ನ ನೋಡ್ಬಿಟ್ಟು ಹೇಳ್ತಾ ಇದ್ದಾಳೆ ಅಂತ. ಇದನ್ನ ಕೇಳಿಸ್ಕೊಂಡು ಇವಾಗ ಇವಳಿಗೆ ಇವನ್ ಮೇಲೆ ಸ್ವಲ್ಪ ನಂಬಿಕೆ ಬರುತ್ತೆ, ಇದು ಕೂಡ ನಿಜ ಇರ್ಬೋದಲ್ವಾ ಅನ್ಬಿಟ್ಟು. ಆಗ ನೋಡಿದ್ರೆ ಬಲೂನ್ ಕೂಡ ತುಂಬಾ ಹೈಟ್ಗೆ ಹೋಗ್ತಾ ಇರುತ್ತೆ. ತನ್ನ ಲಿಮಿಟ್ ನ ಮೀರ್ಬಿಟ್ಟು ಇದ್ರ ಮೇಲ್ಗಡೆಗೆ ಹೋದ್ರೆ ಆಕ್ಸಿಜನ್ ಇರೋದಿಲ್ಲ. ಹೀಗಾಗಿ ಹ್ಯಾರಿ ಬಲೂನ್ ಕೆಳಗಡೆ ತರ್ತಿರ್ಬೇಕಾದ್ರೆ ಜೂಲಿಯಾ ಒಂದು ಚಾಕುನ ಹಿಡ್ಕೊಂಡು ಅವನಿಗೆ ಹೆದರಿಸ್ತಾಳೆ. ಅವಾಗ ಅವನು ರೆಸ್ಕ್ಯೂ ಸೆಂಟರ್ಗೆ ಕಾಲ್ ಮಾಡಕ್ಕೆ ಹೋದಾಗ ಆ ಒಂದು ವೈರು ಕೂಡ ಕಟ್ ಮಾಡ್ಬಿಡ್ತಾಳೆ. ಯಾರು ಕೂಡ ಇದರಿಂದ ಕೆಳಗಡೆ ಹೋಗ್ಬಾರ್ದು, ನನ್ಗೇನಾದ್ರೂ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಇಲ್ಲಿಂದ ಯಾರು ಕೂಡ ಜೀವಂತವಾಗಿ ಹೋಗೋದಿಲ್ಲ ಅಂತ ಹೆದರಿಸ್ತಾ ಇರ್ತಾಳೆ. ಅವಾಗ ಸರಿಯಾದ ಸಮಯನ ಉಪಯೋಗಿಸ್ಕೊಂಡ ಜ್ಯಾಕು ಅವಳ ಹತ್ರ ಇದ್ದಂತ ಕತ್ತಿನ ಕಿತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಅದೇ ರೀತಿ ಹ್ಯಾರಿನೂ ಕೂಡ ಇವನ್ಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ. ಅವಳು ಕೂಡ ಇನ್ನೊಂದು ರಾಡ್ ನ ಎತ್ಕೊಂಡು ಇವ್ರಿಗೆ ಹೊಡಿಯೋದಕ್ಕೆ ಅಂತ ಬರ್ತಾಳೆ. ಬಟ್ ಆದ್ರೆ ಅದು ಮಿಸ್ ಆಗಿ ಗ್ಯಾಸ್ ಪೈಪ್ ಗೆ ಹೊಡೆದ್ಬಿಟ್ಟು ಅದು ಕಟ್ ಆಗಿ ಲೀಕ್ ಆಗ್ಬಿಡುತ್ತೆ. ಅವಾಗ ಅದೇ ಟೈಮ್ಗೆ ಬರ್ನಲ್ ಕೂಡ ಆನ್ ಆಗ್ಬಿಡುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಜೂಲಿಯಾನ ಮೈಗೆ ಬೆಂಕಿ ಹಡ್ಕೊಂಡ್ಬಿಡುತ್ತೆ. ಆದ್ರೆ ಏಮಿ ಅವಳನ್ನ ಸರಿಯಾದ ಟೈಮ್ಗೆ ಕಾಪಾಡ್ಬಿಡ್ತಾಳೆ. ಈ ಒಂದು ಇನ್ಸಿಡೆಂಟ್ ನಡೆದಿರೋದ್ರಿಂದ ಬಲೂನ್ ಕೂಡ ಇನ್ನೂ ತುಂಬಾ ಹೈಟ್ಗೆ ಹೋಗ್ತಾ ಇರುತ್ತೆ, ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗ್ತಾ ಇರುತ್ತೆ. ಹೀಗಾಗಿ ಎಲ್ಲರಿಗೂ ಕೂಡ ಉಸಿರು ಕಟ್ತಾ ಇರುತ್ತೆ, ಹಾಗೆ ಪ್ರಜ್ಞೆ ತಪ್ಪೋಗುವಂತ ಪರಿಸ್ಥಿತಿಗೆ ಬರ್ತಾ ಇರ್ತಾರೆ ಎಲ್ಲರೂ ಕೂಡ. ಇವಾಗ ಈ ಬಲೂನ್ ಕೆಳಗಡೆ ಹೋಗ್ಬೇಕು ಅಂದ್ರೆ ಮೇಲ್ಗಡೆ ಇರೋಂತ ಒಂದು ವೆಂಟ್ ನ ಓಪನ್ ಮಾಡ್ಬೇಕು. ಈ ವೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ ಈ ಬಲೂನ್ ಮೇಲ್ಗಡೆ ಒಂದು ವಾಲ್ ಟೈಪ್ ಅಲ್ಲಿ ಇರುತ್ತೆ, ಅದನ್ನ ಓಪನ್ ಮಾಡಿದ್ರೆ ಬಲೂನು ಕೆಳಗಡೆ ಬರುತ್ತೆ. ಅದನ್ನ ಓಪನ್ ಮಾಡೋದಕ್ಕೆ ಒಂದು ಹಗ್ಗ ಕಟ್ಟಿರ್ತಾರೆ, ಬಟ್ ಆದ್ರೆ ಹಗ್ಗ ಸುಟ್ಟೋಗ್ಬಿಟ್ಟು ಅರ್ಧ ಆಗ್ಬಿಟ್ಟಿರುತ್ತೆ. ಹೀಗಾಗಿ ಹ್ಯಾರಿ ಏನ್ ಮಾಡ್ತಾನೆ ಅಂದ್ರೆ ಅಲ್ಲೇ ಇದ್ದಂತ ಒಂದು ಬ್ಯಾಸ್ಕೆಟ್ ಮೇಲೆ ಹತ್ಬಿಟ್ಟು ಅರ್ಧ ಕಟ್ಟಾಗಿರುವಂತ ಹಗ್ಗನೇ ಹಿಡಿಯೋಕೆ ಟ್ರೈ ಮಾಡ್ತಾ ಇರ್ತಾನೆ. ಇದನ್ನ ಜೂಲಿಯನ್ ಕೂಡ ನೋಡ್ತಾ ಇರ್ತಾಳೆ. ಇವ್ರು ಕೆಳಗಡೆ ಹೋಗ್ಬಿಟ್ರೆ ನನ್ ಮೇಲೆ ಕಂಪ್ಲೇಂಟ್ ಮಾಡ್ಬಿಡ್ತಾನೆ ಅನ್ಬಿಟ್ಟು ಹ್ಯಾರಿನ ಮತ್ತೆ ಕೆಳಗಡೆಗೆ ಹೇಳ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಬಟ್ ಆದ್ರೆ ಅದು ಮಿಸ್ ಆಗಿ ಹ್ಯಾರಿ ಆ ಬಲೂನ್ ಇಂದ ಸೀದಾ ಕೆಳಗಡೆಗೆ ಬೀಳ್ತಾನೆ. ನೋಡಿದ್ರೆ ಸುಮಾರು 1500 ಫೀಟ್ ಇಂದ ಕೆಳಗಡೆ ಬಿದ್ದು ಅವನಲ್ಲೇ ಸತ್ತೇ ಹೋಗ್ಬಿಡ್ತಾನೆ. ಇದರಿಂದ ಒಂದ್ ನಿಮಿಷ ಶಾಕ್ ಆಗ್ಬಿಡುತ್ತೆ ಇವ್ರಿಗೆ. ಜೂಲಿಯನ್ನ ಕೂಡ ನಾನೇನ್ ಬೇಕು ಅಂತ ಮಾಡಿಲ್ಲ, ಅವನ ಹೇಳ್ಕೊಳಕ್ಕೆ ಹೋದೆ, ಅವನಾಗೆ ಬಿದ್ದು ಸತ್ತೋಗ್ಬಿಟ್ಟ ಅಂತ. ಆಗ ನೋಡ್ತಿದ್ದಂಗೆನೆ ಈ ಬಲೂನ್ ಇನ್ನು ಮೇಲುಕ್ಕೆ ಹೋಗಕ್ಕೆ ಶುರು ಮಾಡುತ್ತೆ. ಇದರಿಂದ ಜೂಲಿಯಾಗೆ ಉಸಿರಾಡಕ್ ಆಗ್ದಲೆ ಅವಳು ಕೂಡ ಪ್ರಜ್ಞೆ ತಪ್ಪಿ ಬಿದ್ದು ಹೋಗ್ಬಿಡ್ತಾಳೆ. ಮತ್ತೆ ಜ್ಯಾಕ್ ಕೂಡ ಉಸಿರಾಡಕ್ ಆಗ್ದಲೆ ಅವನು ಕೂಡ ಕೆಳಗಡೆ ಬಿದ್ದು ಹೋಗ್ಬಿಡ್ತಾನೆ. ಉಳಿದಿರೋದು ಇವಳೊಬ್ಳು. ನಾನೇ ಏನಾದ್ರು ಮಾಡಿ ವೆಂಟ್ ನ ಓಪನ್ ಮಾಡ್ಬೇಕು ಅಂದ್ಬಿಟ್ಟು ಹ್ಯಾರಿ ತರ ಇವಳು ಕೂಡ ಒಂದು ಬ್ಯಾಸ್ಕೆಟ್ ಮೇಲೆ ಹತ್ತುತ್ತಾಳೆ. ಆ ದಾರ ಇವಳ ಕೈಗೆ ಸಿಗ್ತಾ ಇರೋದಿಲ್ಲ, ಆದ್ರೂ ಕೂಡ ಅಲ್ಲೇ ಇದ್ದಂತ ಒಂದು ಚಿಕ್ಕ ಹಗ್ಗದ ಮೇಲೆ ಹತ್ಬಿಟ್ಟು ಆ ಒಂದು ಕಟ್ಟಾಗಿರೋಂತಹ ಒಂದು ದಾರನ ಹಿಡ್ಕೊಂಡು ಇವಳ ಹತ್ರ ಇದ್ದಂತ ಒಂದು ಬೆಲ್ಟ್ ಗೆ ಕಟ್ಬಿಟ್ಟು ವೆಂಟ್ ನ ಓಪನ್ ಮಾಡ್ತಾಳೆ. ಹೀಗಾಗಿ ಬಲೂನ್ ಸ್ವಲ್ಪ ಕೆಳಗಡೆ ಬರುತ್ತೆ. ಆಕ್ಸಿಜನ್ ಏರಿಯಾ ಒಳಗಡೆಗೆ ಬಲೂನ್ ಎಂಟರ್ ಆಗ್ತಿದ್ದಂಗೆನೆ ಜ್ಯಾಕ್ಗೆ ಪ್ರಜ್ಞೆ ಬರುತ್ತೆ. ಜ್ಯಾಕ್ಗೆ ಪ್ರಜ್ಞೆ ಬಂದಿದ ತಕ್ಷಣ ಏನ್ ಮಾಡ್ತಾನೆ ಅಂದ್ರೆ ಜೂಲಿಯಾನ ಕೈ ಕಾಲು ಬಾಯಿನೆಲ್ಲಾನು ಕೂಡ ಕಟ್ ಹಾಕ್ಬಿಡ್ತಾನೆ. ಅವಳು ಇನ್ನೂ ಏನಾದ್ರು ನಮ್ಗೆ ತೊಂದರೆ ಕೊಡಬಾರ್ದು ಅಂದ್ಬಿಟ್ಟು. ಮತ್ತೆ ಏಮಿ ಇವಳು ಮಾತಿಂದ ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟಿರ್ತಾಳಲ್ಲ, ಅವಳಿಗೆ ಸಮಾಧಾನ ಮಾಡ್ತಾ ಇರ್ತಾನೆ. ನೋಡಿ ಇವಳು ಮಾತಿಂದ ನೀನು ತುಂಬಾ ಡಿಸ್ಟರ್ಬ್ ಆಗಿದೆ ಅಂತ ಗೊತ್ತು, ಅದಕ್ಕೆ ನಾನು ಪ್ರೂಫ್ ತೋರಿಸ್ತೇನೆ ಅನ್ಬಿಟ್ಟು ತನ್ನ ಮೊಬೈಲ್ ಅಲ್ಲಿ ಇದ್ದಂತಹ ಫೋಟೋಗಳನ್ನ ತೋರಿಸ್ತಾನೆ. ಅಂದ್ರೆ ಇವರು ಟ್ರಿಪ್ ಗೆ ಹೋದಾಗ ಫೋಟೋ ತಕೊಂಡಿರ್ತಾನಲ್ಲ, ಇವನ ಬರ್ತ್ ಮಾರ್ಕು ಯಾವ ಫೋಟೋದಲ್ಲಿ ಇದೆ ಅಂತ ತೋರಿಸ್ತಾನೆ. ಇದ್ರಿಂದ ಇವಳಿಗೆ ನಂಬಿಕೆ ಬರುತ್ತೆ ಇವನ್ ಮೇಲೆ. ಆಗ ನೋಡ್ತಾರೆ ಈ ಬಲೂನು ಒಂದು ಬೆಟ್ಟಕ್ಕೆ ಕ್ರಾಶ್ ಆಗಕ್ಕೆ ಹೋಗ್ತಾ ಇರುತ್ತೆ. ಇವಾಗ ಇವರು ಇದರಿಂದ ತಪ್ಪಿಸ್ಕೊಬೇಕು ಅಂದ್ರೆ ಬಲೂನು ಹೈಟ್ ಆಗ್ಬೇಕು ಇನ್ನೊಂದ್ ಸ್ವಲ್ಪ.
ನೋಡಿದ್ರೆ ಬಲೂನ್ ಬರ್ನರ್ ಕೂಡ ವರ್ಕ್ ಆಗ್ತಾ ಇರೋದಿಲ್ಲ. ಇವಾಗ ಇವರು ಮೇಲಕ್ಕೆ ಹೋಗ್ಬೇಕು ಅಂದ್ರೆ ಬಲೂನ್ ನ ವೇಟ್ ಕಮ್ಮಿ ಆಗ್ಬೇಕು. ಹೀಗಾಗಿ ಬಲೂನ್ ಒಳಗಡೆ ಇರೋಂತ ವಸ್ತುಗಳನ್ನೆಲ್ಲ ಇವರು ಕೆಳಗಡೆಗೆ ಎಸಿದ್ದಾರೆ. ಇದರಿಂದ ಸ್ವಲ್ಪ ಹೈಟ್ ಆಗುತ್ತೆ ಕೂಡ, ಬಟ್ ಆದ್ರೆ ಇವ್ರು ಅನ್ಕೊಂಡಿರೋಷ್ಟು ಹೈಟ್ ಆಗೋದಿಲ್ಲ. ಇದರಿಂದ ಬಲೂನು ಆ ಒಂದು ಬೆಟ್ಟಕ್ಕೆ ಕ್ರಾಶ್ ಆಗೇ ಬಿಡುತ್ತೆ. ಅವಾಗ ಬಲೂನಿನ ಒಂದು ಜಾಗ ಕಲ್ಲಿಗೆ ಸಿಕ್ಕಿ ಹರಿದೋಗ್ಬಿಡುತ್ತೆ. ಬಟ್ ಆದ್ರೆ ಹಾಗೆ ಈಗ ಇವರು ಸೇಫ್ ಆಗ್ಬಿಡ್ತಾರೆ. ನೋಡ್ತಾರೆ ಬಲೂನಿನ ಒಂದು ಸೈಡು ಹರಿದೋಗ್ಬಿಟ್ಟಿರುತ್ತೆ. ಮತ್ತೆ ಇವ್ರು 3 ಜನ ರಿಲ್ಯಾಕ್ಸ್ ಆಗೋಣ ಅನ್ಬಿಟ್ಟು 3 ಜನ ಕೂಡ ವಾಟರ್ ನ ಕುಡಿತಾ ಇರ್ತಾರೆ. ನೋಡ್ತಾರೆ ಒಂದು ಫಾಗ್ ಇರುವಂತಹ ಜಾಗಕ್ಕೆ ಈ ಒಂದು ಬಲೂನು ಹೋಗ್ತಾ ಇರುತ್ತೆ. ಆದ್ರೂ ಕೂಡ ಇವರು ಹೆದರ್ಕೊಳ್ದಲೆ ಅದ್ರೊಳಗಡೆ ನುಗ್ತಾರೆ ಕೂಡ. ಈ ಒಂದು ಫಾಗ್ ಒಳಗಡೆ ಏನು ಕೂಡ ಕಾಣಿಸ್ತಾ ಇರೋದಿಲ್ವಲ್ಲ. ಈ ಕಡೆ ಜೂಲಿಯಾ ನೋಡ್ತಾಳೆ, ಇವಳು ಪಕ್ಕದಲ್ಲಿ ಒಂದು ಚಾಕು ಬಿದ್ದಿರುತ್ತೆ. ಯಾರಿಗೂ ಗೊತ್ತಾಗದೆ ಇರೋ ರೀತಿ ಆ ಒಂದು ಚಾಕುನ ತಗೊಂಡ್ಬಿಡ್ತಾಳೆ. ತಗೊಂಡು ಇವಳು ಕಟ್ಟಿರುವಂತಹ ಹಗ್ಗನ ಕುಯ್ಯೋಕೆ ಶುರು ಮಾಡಿರ್ತಾಳೆ. ಇವ್ರಿಗೆ ಗೊತ್ತಾಗ್ತಾ ಇರೋದಿಲ್ಲ ಇದು. ಅವಾಗ ಜ್ಯಾಕೋ ಕೇಳ್ತಾನೆ ಇವಳನ್ನ, ಏಂತಕ್ಕೆ ಇದನ್ನೆಲ್ಲ ಮಾಡ್ತಾ ಇದೆಯಲ್ಲ, ನನ್ನ ಹಿಂದೆ ಏಂತಕ್ಕೆ ನೀನ್ ಬಿದ್ದಿದ್ಯಾ ಅಂತ ಕೇಳ್ತಾನೆ ಡೈರೆಕ್ಟ್ ಆಗಿ. ಅವಾಗ ಜೂಲಿಯಾ ಎಲ್ಲ ನಿಜನೂ ಹೇಳಕ್ಕೆ ಶುರು ಮಾಡ್ತಾಳೆ. ನಿನ್ನ ಕಂಪ್ನಿಲಿ ರೀಸೆಂಟ್ ಆಗಿ ಒಬ್ಬ ಸತ್ತೋದಾಗುತ್ತಾ, ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಅವನು ನನ್ನ ತಂದೆ ಆಗಿದ್ದ ಅಂತ. ಅಂದ್ರೆ ನಾವು ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ಸತ್ತೋದ್ನೆಲ್ಲ ಕೆಲಸದಿಂದ ತೆಗಿಬೇಡ ಅಂತ ಅವನು ಇವ್ರನ್ನ ತಂದೆ ಆಗಿರ್ತಾನೆ. ನಮ್ಮ ತಂದೆ ನಿನ್ನ ಕಂಪ್ನಿಗೋಸ್ಕರ ಎಷ್ಟು ವರ್ಷ ದುಡಿದ್ರು, 40 ವರ್ಷಗಳ ಕಾಲ ನಿನ್ನ ಕಂಪ್ನಿಗೆ ಗ್ರೋತ್ಗೋಸ್ಕರ ಅಂತಾನೆ ಕೆಲಸ ಮಾಡಿದ್ರು. ಬಟ್ ಆದ್ರೆ ನೀನ್ ಅವ್ರಿಗೆ ಕೊನೆಗೆ ಏನ್ ಬಹುಮಾನ ಕೊಟ್ಟೆ? ಅವ್ರು ಅಷ್ಟು ಬೇಡ್ಕೊಂಡವ್ರೆ ನನ್ನನ್ನ ಕೆಲಸದಿಂದ ತೆಗಿಬೇಡ, ಬೇಕಾದ್ರೆ ಸಂಬಳ ಕಮ್ಮಿ ಮಾಡು ಅಂತ. ಬಟ್ ಆದ್ರೆ ನೀನ್ ಅವ್ರ ಮೇಲೆ ಕರುಣೆನೆ ತೋರಿಸ್ಲಿಲ್ಲ ಅಂತ. ಅವಾಗ ಜ್ಯಾಕ್ ಕೂಡ ಹೇಳ್ತಾನೆ, ನೋಡಮ್ಮ ಇದೆಲ್ಲ ಬಿಸ್ನೆಸ್, ನಿಮ್ಮ ತಂದೆ ಸ್ವಲ್ಪ ವರ್ಷದಲ್ಲೇ ರಿಟೈರ್ಡ್ ಆಗ್ತಿದ್ರು, ಸೊ ಹಾಗಾಗಿ ನಾನು ಅವ್ರನ್ನ ಬೇಗ ತೆಗಿಬೇಕಾಗಿತ್ತು ಅಂತ, ಕಂಪ್ನಿನ ಉಳಿಸ್ಕೊಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಮಾಡ್ದೆ ಅಂತ. ಬಟ್ ಆದ್ರೆ ಇವಳಿಗೆ ತುಂಬಾನೇ ಕೋಪ ಇರುತ್ತೆ. ಇವಳಿಗೆ ತನ್ನ ತಂದೆನೇ ಎಲ್ಲ ಆಗಿರ್ತಾಳೆ, ತಾಯಿ ಇರೋದಿಲ್ಲ. ಹೀಗಾಗಿ ತನ್ನ ತಂದೆ ಸಾವು ಬೆಲೆನೇ ನೀನು ಕಟ್ಟಲೇಬೇಕು ಅಂತ ತುಂಬಾ ಹಠ ಹಿಡಿದು ಕೂತಿರ್ತಾಳೆ. ಚಾಕುವಿಂದ ತನ್ನ ಕೈನ ಕಂಪ್ಲೀಟ್ ಆಗಿ ರಿಲೀಸ್ ಮಾಡ್ಕೊಂಡ್ಬಿಟ್ಟಿರ್ತಾಳೆ. ನಿನ್ಗೆ ದುಡ್ಡಿನ ದುರಹಂಕಾರ ಜಾಸ್ತಿ ಇದೆ, ನಿನಗೆ ನನ್ನ ತಂದೆ ಸಾವಿಗೆ ಬೆಲೆ ಕಟ್ಟಕ್ ಆಗಿಲ್ಲ ಅಂದ್ಮೇಲೆ ನಿನ್ನನ್ನು ಕೂಡ ನನ್ನ ತಂದೆ ಜಾಗಕ್ಕೆ ಕಳಿಸ್ತೀನಿ ಅನ್ಬಿಟ್ಟು ಅವನ ಎದೆಗೆ ಚುಚ್ಚೋಕೆ ಅಂತ ಹೋಗ್ತಾಳೆ. ಬಟ್ ಆದ್ರೆ ಬೈ ಮಿಸ್ಟೇಕ್ ಆಗಿ ಅದು ಅವನ ಶೋಲ್ಡರ್ಗೆ ಚುಚ್ಚಿಬಿಡ್ತಾಳೆ. ಅವಾಗ ಎಮಿನ್ ಕೂಡ ಜೂಲಿಯಾನ ಹೇಳ್ಕೊಂಡು, ಸಮಾಧಾನವಾಗಿರು, ಈ ತರ ಎಲ್ಲ ಮಾಡಿದ್ರೆ ಹೇಗೆ, ನಿನ್ನ ತಂದೆಗೆ ಪರಿಹಾರ ತಾನೆ, ಅದೇನ್ ಬೇಕೋ ನಾವು ಮಾಡ್ಕೊಡ್ತೀವಿ, ಸಮಾಧಾನವಾಗಿರು ಅನ್ಬಿಟ್ಟು ಅವಳನ್ನ ಸಮಾಧಾನ ಮಾಡ್ತಾ ಇರ್ತಾಳೆ. ಜೂಲಿಯಾನ ಕೂಡ ತುಂಬಾ ಟೆನ್ಷನ್ಗೆ ಬಂದ್ಬಿಟ್ಟಿರ್ತಾಳೆ ಚಾಕುನ ಹಿಡ್ಕೊಂಡು. ಹಾಗೆ ಎಮಿ ಹತ್ರನೂ ಕೂಡ ಹೇಳ್ತಾಳೆ, ನೋಡು ಇಂಥವನ್ನ ಮದ್ವೆ ಆಗಿದೆಯಲ್ಲ, ಇವನು ತುಂಬಾ ದೊಡ್ಡ ಮೋಸ್ಕಾರ, ನಿನ್ನ ಯೂಸ್ ಮಾಡ್ಕೋತಾ ಇದ್ದಾನೆ ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ. ಆಗ ಅದೇ ಟೈಮ್ಗೆ ಜ್ಯಾಕು ಕೂಡ ಫೈರ್ ಎಕ್ಸ್ಟಿಂಕ್ಷನ್ ಸಿಲಿಂಡರ್ನ ತಗೊಂಡು ಇವಳ ತಲೆಗೆ ಜೋರಾಗಿ ಹೊಡೆದು ಬಿಡ್ತಾನೆ. ಹೀಗಾಗಿ ಇವಳನ್ನ ಒಂದು ನೆಕ್ಕು ಮುರಿದು ಹೋಗಿ ಇವಳು ಸ್ಪಾಟ್ ಅಲ್ಲೇ ಸತ್ತೋಗ್ಬಿಡ್ತಾಳೆ. ಇದನ್ನ ಆಮಿನು ಕೂಡ ನೋಡ್ಬಿಟ್ಟು ಏನ್ ಮಾಡ್ದೆ ನೀವು ಅಂತ ಕೇಳಿದಾಗ, ನಾನು ಸರಿಯಾಗಿ ಮಾಡಿದ್ದೀನಿ, ನೀನು ಸ್ವಲ್ಪ ಹೊತ್ತು ಏನಾದ್ರು ಅವಳನ್ನ ಬಿಟ್ಟಿದ್ರೆ ನಿನ್ಗೂ ಕೂಡ ಏನಾದ್ರು ಮಾಡ್ಬಿಟ್ಟಿರೋಳು, ನಾನು ಸರಿಯಾಗಿ ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಆಗ ನೋಡ್ತಾರೆ ಇವ್ರ ಬಲೂನು ಮತ್ತೊಂದು ಬೆಟ್ಟಕ್ಕೆ ಕ್ರಾಶ್ ಆಗೋಕೆ ಹೋಗ್ತಾ ಇರುತ್ತೆ. ನೋಡಿದ್ರೆ ಆ ಒಂದು ಗಾಳಿಯ ಒಂದು ಹೋಲ್ ಕೂಡ ತುಂಬಾನೇ ದೊಡ್ಡದಾಗಿ ಹರ್ಕೋತಾ ಇರುತ್ತೆ. ಈಗ ಇವ್ರು ಹೇಗಾದ್ರೂ ಮಾಡಿ ಮೇಕ್ ಹೋಗ್ಬೇಕು, ಇಲ್ಲಾಂದ್ರೆ ಸೈಡ್ಗೆ ಹೋಗ್ಬೇಕು. ಸ್ಟ್ರೈಟ್ ಆಗಿ ಹೋದ್ರೆ ಬೆಟ್ಟಕ್ಕೆ ಕ್ರಾಶ್ ಆಗಿ ಹೋಗ್ತಾರೆ. ಇದರಿಂದ ಬಲೂನ್ ಬರ್ನರ್ ನ ಆನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ಆನ್ ಆಗ್ತಾ ಇರೋದಿಲ್ಲ. ಇದರಿಂದ ಪಕ್ಕದಲ್ಲಿ ಇದ್ದಂತೆ ಇನ್ನೊಂದು ಸಿಲಿಂಡರ್ಗೆ ಕನೆಕ್ಷನ್ ನ ಕೊಟ್ಬಿಟ್ಟು ಲೈಟರ್ ನ ಯೂಸ್ ಮಾಡಿ ಆಗೋ ಈಗ ಮಾಡಿ ಬಲೂನ್ ಬರ್ನರ್ ನ ಆನ್ ಮಾಡ್ಬಿಡ್ತಾರೆ. ಹೀಗಾಗಿ ಇದು ಮೇಲಕ್ಕೆ ಹೋಗೋದಿಲ್ಲ, ಸ್ವಲ್ಪ ಸೈಡ್ಗೆ ಹೋಗುತ್ತೆ. ಇದರಿಂದ ಇವರು ಬಚಾವ್ ಆಗ್ತಾರೆ. ಆದ್ರೆ ಎಮಿ ಯಾವಾಗೆಲ್ಲ ಜೂಲಿಯಾ ಡೆಡ್ ಬಾಡಿನ ನೋಡ್ತಾಳೋ ಅವಾಗೆಲ್ಲ ಇವಳಿಗೆ ಅನುಮಾನ ಬರ್ತಾ ಇರುತ್ತೆ ಇವನ್ ಮೇಲೆ, ಇವನೇನಾದ್ರು ನನಗೆ ಚೀಟ್ ಮಾಡ್ತಾ ಇದ್ದಾನ ಅಂತ. ಇದರಿಂದ ಇವರಿಬ್ರು ಮಧ್ಯೆ ಒಂದು ಆರ್ಗ್ಯುಮೆಂಟ್ ನಡೆಯೋಕೆ ಶುರುವಾಗುತ್ತೆ. ಈಗ ಇವರಿಬ್ರು ಜಗಳ ಆಡ್ತಿರ್ಬೇಕಾದ್ರೆ ಆಮೇಲೆ ನಿಂತಿದ್ದಂತ ಒಂದು ಜಾಗ ಬ್ರೇಕ್ ಆಗಕ್ಕೆ ಶುರುವಾಗುತ್ತೆ. ಬ್ರೇಕ್ ಆಗಿ ಅವಳು ಬಿದ್ದೋಗಕ್ಕೆ ಹೋಗ್ತಾ ಇರ್ತಾಳೆ. ಯಾಕೆಂದ್ರೆ ಆ ಬ್ಯಾಸ್ಕೆಟ್ ಆ ಒಂದು ಬೆಂಕಿ ಇನ್ಸಿಡೆಂಟ್ ಅಲ್ಲಿ ಅರ್ಧ ಸುಟ್ಟೋಗ್ಬಿಟ್ಟಿರುತ್ತೆ. ಇದರಿಂದ ಜ್ಯಾಕ್ ಕೂಡ ಇವಳು ಕೆಳಗಡೆ ಬೀಳ್ತಿರೋದು ನೋಡಿ ಹಾಗೆ ನಿಂತಿರ್ತಾನೆ, ಇವಳಿಗೆ ಸಹಾಯ ಮಾಡ್ತಾ ಇರೋದಿಲ್ಲ. ಇದನ್ನು ಅಬ್ಸರ್ವ್ ಮಾಡ್ತಾಳೆ ಇವಳು. ಆದ್ರೆ ನೆಕ್ಸ್ಟ್ ಸೆಕೆಂಡ್ಗೆ ಜ್ಯಾಕ್ ಕೂಡ ಹೆಲ್ಪ್ ಮಾಡಕ್ಕೆ ಬಂದ್ಬಿಡ್ತಾನೆ. ಹಾಗೋ ಹೀಗೋ ಮಾಡಿ ಇವಳನ್ನ ಬೀಳ್ತಾ ಇರೋದ್ರಿಂದ ಕಾಪಾಡ್ಕೊಂಡ್ಬಿಡ್ತಾನೆ. ಅವಾಗ ಎಮಿನು ಕೂಡ ಕೇಳ್ತಾಳೆ, ನೀನ್ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಿದ್ದೆ ನನ್ನ ಕಾಪಾಡೋದಕ್ಕೆ ಅಂತ. ಅವಾಗ ಇವನು ಕೂಡ ನಾನು ತುಂಬಾ ಭಯ ಪಡ್ಕೊಂಡ್ಬಿಟ್ಟಿದ್ದೆ, ನನ್ಗೆ ಆ ಕ್ಷಣದಲ್ಲಿ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇರ್ಲಿಲ್ಲ, ಅದಕ್ಕೋಸ್ಕರ ಅಂತ. ಆದ್ರೆ ಎಮಿಗೆ ಇಷ್ಟಲ್ಲಿ ಆಲ್ರೆಡಿ ಇವನ್ ಮೇಲೆ ತುಂಬಾ ಡೌಟ್ ಬಂದ್ಬಿಡುತ್ತೆ ಇವಾಗ. ಆದ್ರೆ ನೋಡಿದ್ರೆ ಇವ್ರ ಬಲೂನು ತುಂಬಾನೇ ಮೋಡದಿಂದ ಕೂಡ್ಕೊಂಡು ಸುನಾಮಿ ಬರೋಕೆ ರೆಡಿ ಆಗಿರೋಂತ ಒಂದು ಜಾಗಕ್ಕೆ ಹೋಗ್ತಾ ಇರುತ್ತೆ. ಇದರಿಂದ ಇವರು ಕೂಡ ಅಲರ್ಟ್ ಆಗ್ತಾ ಇರ್ತಾರೆ. ನೋಡ್ತಿದ್ದಂಗೆನೆ ಆ ಒಂದು ಸುನಾಮಿಯ ಝೋನ್ ಒಳಗಡೆ ಇವ್ರ ಬಲೂನು ಎಂಟರ್ ಆಗುತ್ತೆ. ಈ ಕಡೆ ನೋಡಿದ್ರೆ ಆ ಬಲೂನು ಇನ್ನೂ ಜಾಸ್ತಿ ಹರಿದು ಹೋಗ್ತಾ ಇರುತ್ತೆ. ಇದನ್ನ ಆಮಿನ್ ನೋಡ್ತಾಳೆ. ಹೀಗಾಗಿ ಆ ಬಲೂನ್ ಇನ್ನೂ ಹರಿಯಕ್ಕೆ ಬಿಟ್ರೆ ನಮ್ಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅನ್ಬಿಟ್ಟು ಇವಳು ಮೇಲ್ಗಡೆ ಹತ್ತಕ್ಕೆ ಶುರು ಮಾಡ್ತಾಳೆ. ಆ ಒಂದು ಬಲೂನ್ ಮೇಲ್ಗಡೆ ಹತ್ಬಿಟ್ಟು ಆ ಒಂದು ಅರ್ಧೋಗಿರೋಂತ ಒಂದು ಪೀಸ್ ನ ಒಂದು ಬೆಲ್ಟ್ ಗೆ ಕಟ್ಕೊಂಡು ಅದನ್ನ ಜೋಡಿಸ್ತಾಳೆ. ಹೀಗಾಗಿ ಇವರು ಆ ಒಂದು ಸುನಾಮಿ ಝೋನ್ ಇಂದ ಆಚೆ ಬಂದ್ಬಿಡ್ತಾರೆ. ಆಚೆ ಬಂದಾಗ ನೋಡಿದ್ರೆ ಯಾವುದೇ ರೀತಿಯ ಬೆಟ್ಟ ಗುಡ್ಡಗಳಿರೋದಿಲ್ಲ, ಎಲ್ಲ ನಾರ್ಮಲ್ ಪ್ರದೇಶ ಆಗಿರುತ್ತೆ. ಇವಾಗ ಈ ಜಾಗದಲ್ಲಿ ಇವರು ಸೇಫ್ ಆಗಿ ಲ್ಯಾಂಡ್ ಮಾಡಬಹುದು. ಇದರಿಂದ ಆಮಿನ್ ಕೂಡ ನಿಟ್ಟುಸಿರು ಬಿಡ್ತಾ ಇರ್ತಾಳೆ. ಹೀಗೆ ಕೂತ್ಕೊಂಡಿರ್ಬೇಕಾದ್ರೆ ಆಮಿಗೆ ಒಂದು ತಲೆಗೆ ಬರುತ್ತೆ, ಜೂಲಿಯಾ ಬದುಕಿರ್ಬೇಕಾದ್ರೆ ಜ್ಯಾಕು ಯಾವ ಕಂಪ್ನಿ ಸಾಕ್ಸ್ ಆಗ್ತಾನೆ ಅಂತಾನು ಕೂಡ ಹೇಳಿರ್ತಾಳೆ. ಇದ್ರ ಬಗ್ಗೆ ಕ್ವಶನ್
ಕ್ವಶನ್ ಮಾಡ್ತಾಳೆ. ಜೂಲಿಯಾಗೆ ನೀನ್ ಯೂಸ್ ಮಾಡ್ತಿದ್ದಂತ ಕಂಪ್ನಿ ಸಾಕ್ಸ್ ಹೇಗ್ ಗೊತ್ತು ಅಂತ. ಇದರಿಂದ ಅವನು ಕೂಡ ನಾವು ಅಲ್ಲಿ ಇಲ್ಲಿ ಕೂತ್ಕೊಂಡಾಗ ಪ್ಯಾಂಟ್ ಸ್ವಲ್ಪ ಮೇಲ್ಗಡೆ ಬರುತ್ತೆ, ಇದರಿಂದ ಒಂದು ಸಾಕ್ಸ್ ನ ಕಂಡುಹಿಡಿಯೋದೆಲ್ಲ ತುಂಬಾನೇ ಈಸಿ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಇವಳಿಗೆ ಜೂಲಿಯನ ಮೊಬೈಲ್ ಜ್ಞಾಪನಕ್ಕೆ ಬರುತ್ತೆ. ಇವನು ಅಷ್ಟೊಂದು ಇನ್ನೋಸೆಂಟ್ ಆಗಿದ್ರೆ ಜೂಲಿಯನ ಮೊಬೈಲ್ ಅಲ್ಲಿ ಏನು ಕೂಡ ಇರಬಾರ್ದು ತಾನೆ ಅನ್ಬಿಟ್ಟು ಜೂಲಿಯಾ ಮೊಬೈಲ್ ನ ಹುಡ್ಕೋಕೆ ಶುರು ಮಾಡ್ತಾಳೆ. ಅವಳ ಮೊಬೈಲ್ ಸಿಕ್ಕಿದ್ರೆ ಎಲ್ಲಾನು ಕೂಡ ಗೊತ್ತಾಗ್ಬಿಡುತ್ತೆ ಇವನು ಹುಳ್ಳೆನೋ ಕೆಟ್ಟವನು ಅಂತ. ಬಟ್ ಆದ್ರೆ ಈ ಕಡೆ ನೋಡ್ತೀವಿ ಜ್ಯಾಕ್ ನ ಕಾಲ್ ಕೆಳಗಡೆನೆ ಆ ಒಂದು ಮೊಬೈಲ್ ಇರುತ್ತೆ. ಬಟ್ ಆದ್ರೆ ಇದು ಎಮಿಲಿಗೆ ಕಾಣದೇ ಇರೋ ರೀತಿ ಆ ಒಂದು ಮೊಬೈಲ್ ನ ಕೆಳಗಡೆಗೆ ತೆಳು ಬಿಡ್ತಾನೆ. ಅಂದ್ರೆ ಇವನೇನೋ ಒಂದು ಮುಚ್ಚಿಡ್ತಾ ಇದ್ದಾನೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಯಾವಾಗ ಎಮಿಗೆ ಜೂಲಿಯಾನ ಫೋನ್ ಸಿಗೋದಿಲ್ವೋ ಇದರಿಂದ ಜ್ಯಾಕ್ ನ ಫೋನ್ ನ ಕೇಳ್ತಾಳೆ. ಸರಿ ನಿನ್ ಫೋನ್ ನ ಕೊಡು, ನಿನ್ ಫೋನ್ ನ ನಾನು ನೋಡ್ತೀನಿ, ನನ್ಗೆ ಇರುವಂತ ಡೌಟ್ ನ ಕ್ಲಿಯರ್ ಮಾಡ್ಕೋತೀನಿ ಅಂತ. ಇದರಿಂದ ಇವನು ಕೂಡ ಕೊಡ್ತಾನೆ. ಆದ್ರೆ ಆಮಿ ಜೂಲಿಯಾನ ಒಂದು ಮೆಸೇಜ್ ಬಾಕ್ಸ್ ಸಿಗುತ್ತೆ, ಅದರೊಳಗಡೆ ಹೋಗಿ ಡಿಲೀಟ್ ಮೆಸೇಜ್ ಗೆ ಹೋದಾಗ ಜೂಲಿಯಾ ಇವನ್ಗೆ ಕಳಿಸಿದಂತ ಮೆಸೇಜ್ ಗಳೆಲ್ಲ ಇರುತ್ತೆ. ಹಾಗೆ ಅದರಲ್ಲಿ ಒಂದು ವಿಡಿಯೋ ಕೂಡ ಇರುತ್ತೆ. ಅದನ್ನ ಪ್ಲೇ ಮಾಡ್ತಾಳೆ. ಪ್ಲೇ ಮಾಡಿದ ತಕ್ಷಣ ನೋಡಿದಾಗ ಇವಳು ಒಂದು ನಿಮಿಷ ಶಾಕ್ ಆಗ್ತಾಳೆ. ಯಾಕೆಂದ್ರೆ ಅದರೊಳಗಡೆ ಜೂಲಿಯಾ ಮತ್ತೆ ಜ್ಯಾಕ್ ಇಬ್ರು ಕೂಡ ಇಂಟಿಮೇಟ್ ಆಗಿರ್ತಾರೆ. ಇದನ್ನ ನೋಡಿ ಒಂದ್ ನಿಮಿಷ ಇವಳಿಗೆ ಒಂದ್ ನಿಮಿಷ ಶಾಕ್ ಆಗ್ಬಿಟ್ಟು ಏನು ಇದೆಲ್ಲ ಏಂತಕ್ಕೆ ಇದನ್ನು ಮುಚ್ಚಿಟ್ಟೆ ಅಂತ ಕೇಳ್ತಾಳೆ. ಅವಾಗ ಅವನು ಕೂಡ ನಿಜನೆಲ್ಲ ಒಪ್ಕೊಂಡು ಹೇಳಕ್ಕೆ ಶುರು ಮಾಡ್ತಾನೆ. ನೋಡು ನಿನ್ಗೆ ಮಿಸ್ಕ್ಯಾರೇಜ್ ಆಗಿ 6 months ಆದ್ರೂ ಕೂಡ ನೀನನ್ನ ಹತ್ರಕ್ಕೆ ಬಿಡ್ಕೋತಾ ಇರ್ಲಿಲ್ಲ. ನಾನಾಗೆ ನಿನ್ನ ಹತ್ರ ಬಂದ್ರು ಕೂಡ ಏನೇ ಒಂದು ಕಾರಣ ಹೇಳಿ ಸುಮ್ಮನಾಗ್ಬಿಟ್ಟಿದ್ದೆ. ಸೊ ಹೀಗಾಗಿ ನಾನು ಹುಡುಗಿ ಹತ್ರ ಇಂಟಿಮೇಟ್ ಆಗ್ಬೇಕಾಗಿತ್ತು ಅಂತ. ಇದರಿಂದ ಇವಳಿಗೆ ಬೇಜಾರಾಗಿ ಹೋಗ್ಬಿಡುತ್ತೆ. ಇದರಿಂದ ಆಮಿನು ಕೂಡ ಇವನ್ಗೆ ಸರಿಯಾಗಿ ಬೈತಾಳೆ. ನಾನು ಅನ್ಕೊಂಡೇ ಇರ್ಲಿ ನೀನೊಬ್ಬ ಇಷ್ಟೊಂದು ಕೆಟ್ಟ ವ್ಯಕ್ತಿ, ಜೂಲಿಯಾ ಹೇಳ್ತಿದ್ದು ಸರಿ ನೀನೊಬ್ಬ ಮೋಸ್ಕರ ಅಂತ. ಇದರಿಂದ ಇವನ್ಗೂ ಕೂಡ ಕೋಪ ಬಂದ್ಬಿಡುತ್ತೆ. ನಾನೇ ನಿನ್ಗೆ ಮೋಸ ಮಾಡಿದ್ದೀನಿ. ಒಂದು ಕಿಂಡರ್ ಗಾರ್ಡನ್ ಸ್ಕೂಲಲ್ಲಿ ಒಂದು ಟೀಚರ್ ಆಗಿ ಕೆಲಸ ಮಾಡ್ತಿದ್ದೆ ನೀನು. ನಿನ್ನ ಮದುವೆ ಆಗಿ ಐಷಾರಾಮಿ ಜೀವನ ಮಾಡೋ ರೀತಿ ಬದಲಾಯಿಸ್ತವನೆ ನಾನು. ಅದಲ್ದಲೆ ಈ ರೀತಿಯಾದ ಒಂದು ತಪ್ಪನ ಮಾಡ್ಬಿಟ್ಟು ಎಲ್ಲಿ ನಿನ್ನ ಕಳ್ಕೋತೀನಿ ಅಂದ್ಬಿಟ್ಟು ಸುಳ್ಳು ಮೇಲೆ ಸುಳ್ಳನ್ನ ಹೇಳ್ಕೋತಾ ಮ್ಯಾನೇಜ್ ಮಾಡ್ತಿದ್ನಲ್ಲ. ನಾನು ಹೇಗೆ ಮೋಸ್ಕರ ಹಾಗೆ ಮೋಸ ಮಾಡಿದ್ದು ನೀನು. ಒಂದು ಹಸ್ಬೆಂಡ್ನ ಖುಷಿಯಾಗಿ ಇಟ್ಕೊಳ್ಳೋಕೆ ಬರ್ದೇ ಇರೋಳು ನೀನು. ನಿನ್ಗೆ ನಾಚಿಕೆ ಆಗ್ಬೇಕು ಅಂತ ಇವರಿಬ್ರು ಮಧ್ಯೆ ಒಂದು ದೊಡ್ಡ ಜಗಳನೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಅವಾಗ ಆಮಿನು ಕೂಡ ನನ್ಗೆ ಗೊತ್ತಿಲ್ದಿರೋ ರೀತಿ ನೀನು ಇಷ್ಟು ಜನ ಹುಡುಗಿರ ಜೊತೆ ಈ ತರ ಮಾಡಿದ್ಯೋ, ಇವಾಗ ನೀನ್ ಯಾವ ತರ ನನ್ಗೆ ಮೋಸ ಮಾಡ್ದೋ ನಾನು ಅದೇ ರೀತಿ ನಿನ್ಗೆ ಮೋಸ ಮಾಡ್ತೀನಿ. ಕೆಳಗಡೆ ಹೋಗಿದ ತಕ್ಷಣ ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ನ ಮಾಡ್ತೀನಿ, ಮತ್ತೆ ನಿನ್ಗೆ ಡಿವೋರ್ಸ್ ನ ಕೊಟ್ಟು ನಿನ್ನ ಅರ್ಧ ಆಸ್ತಿನೆಲ್ಲ ಕಿತ್ಕೋತೀನಿ ಅಂತ ಹೆದರಿಸ್ತಾ ಇರ್ತಾಳೆ. ಆದ್ರಿಂದ ಇವನ್ಗೂ ಕೂಡ ಇನ್ನೂ ಟೆನ್ಷನ್ ಜಾಸ್ತಿ ಆಗ್ಬಿಡುತ್ತಲ್ವಾ. ಆ ಥರ ಎಲ್ಲ ಮಾಡಿದ್ರೆ ನಿನ್ನ ಇಲ್ಲಿಂದನೇ ಸಾಯಿಸ್ಬಿಡ್ತೀನಿ ಅಂತ ಹತ್ರ ಹೋಗ್ತಾ ಇರ್ತಾನೆ. ಆದ್ರೆ ಇವಳು ಅವನ್ನ ತೆಳ್ಳಿರೋದ್ರಿಂದ ಆ ಒಂದು ಮುರಿದೋಗಿರೋ ಜಾಗದಿಂದ ಇವನು ಕೂಡ ಕೆಳಗಡೆ ಬೀಳಕ್ಕೆ ಹೋಗ್ತಾ ಇರ್ತಾನೆ. ಬಟ್ ಆದ್ರೆ ಒಂದು ಬೆಲ್ಟ್ ನ ಹಿಡ್ಕೊಂಡು ಎಮಿನ ಕಾಪಾಡೋದಕ್ಕೆ ಬೇಡ್ಕೋತಾ ಇರ್ತಾನೆ. ಎಷ್ಟೇ ಆದ್ರೂ ನಾನು ನಿನ್ನ ಹಸ್ಬೆಂಡು, ದಯವಿಟ್ಟು ನನ್ನನ್ನು ಕಾಪಾಡು ಅಂತ. ಬಟ್ ಆದ್ರೆ ಇವನು ಇಷ್ಟೊಂದು ಮೋಸ ಮಾಡಿರೋದ್ರಿಂದ ಇವನ್ನ ಕಾಪಾಡುವಂತ ಒಂದು ಆಸೆನೇ ಇರೋದಿಲ್ಲ. ಇದರಿಂದ ಏನ್ ಮಾಡ್ತಾಳೆ ಅಂದ್ರೆ ಜೂಲಿಯಾನ ಬಾಡಿ ಇರುತ್ತಲ್ಲ ಅದನ್ನ ಇವನ್ ಮೇಲೆ ತಳ್ಳೋಕೆ ರೆಡಿ ಆಗಿರ್ತಾಳೆ. ಜೂಲಿಯಾ ಬದುಕಿದ್ದಾಗಂತೂ ತನ್ನ ಆಸೆನ ನೆರವೇರಿಸ್ಕೊಳಕ್ ಆಗ್ಲಿಲ್ಲ. ಅವಳು ಸತ್ಮೇಲಾದ್ರೂ ಅವಳ ಬಾಡಿನಾರ ನೆರವೇರಿಸ್ಕೊಳ್ಳಿ ಅನ್ಬಿಟ್ಟು ಅವಳ ಬಾಡಿನ ಅವನ ಮೇಲೆ ತೆಳ್ಳು ಬಿಡ್ತಾಳೆ. ಹೀಗಾಗಿ ಜ್ಯಾಕ್ ನ ಕೈ ಕೂಡ ಸ್ಲಿಪ್ ಆಗಿ ಆ ಒಂದು 1000 ಅಡಿಯಿಂದ ಸೀದಾ ಕೆಳಗಡೆ ಬಿದ್ದು ಸತ್ತು ಹೋಗ್ಬಿಡ್ತಾನೆ. ಎಮ್ಮಿಗಂತೂ ತುಂಬಾನೇ ಬೇಜಾರಾಗುತ್ತೆ. ಯಾರನ್ನ ನಾನು ತನ್ನ ಲೈಫ್ ಪಾರ್ಟ್ನರ್ ಆಗಿ ನಾನು ಮಾಡ್ಕೊಂಡಿದ್ನೋ ಅವರೇ ನನಗೆ ಚೀಟ್ ಮಾಡ್ತಾ ಬರ್ತಿದ್ರು, ನನ್ನ ಪ್ರಾಬ್ಲಮ್ ನ ಅರ್ಥ ಮಾಡ್ಕೊಳ್ತಲೇ ನನಗೆ ಮೋಸ ಮಾಡ್ತಿದ್ರು ಅಂತ. ಹಾಗೆ ಆ ಬಲೂನ್ ಕೂಡ ಕೆಳಗಡೆ ಬರುತ್ತೆ. ಇದಾದ್ಮೇಲೆ ಇನ್ನು ಇವಳು ಇಲ್ಲೇ ಇದ್ರೆ ಸರಿ ಹೋಗೋದಿಲ್ಲ. ಹೀಗಾಗಿ ಆ ಬಲೂನ್ಗೆ ಬೆಂಕಿ ಇಟ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾಳೆ. ಯಾಕಪ್ಪ ಅಂದ್ರೆ ಈಗ ಜೂಲಿಯಾ ಮತ್ತೆ ಜ್ಯಾಕ್ ಇಬ್ರು ಕೂಡ ಸತ್ತೋಗ್ಬಿಟ್ಟಿದ್ದಾರೆ. ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡಿದಾಗ ಜ್ಯಾಕ್ ನ ಅಕೌಂಟ್ ನ ಚೆಕ್ ಮಾಡಿದಾಗ ಅದ್ರಲ್ಲಿ ಇವರಿಬ್ರು ವಿಡಿಯೋ ಸಿಗುತ್ತೆ. ತನಗೆ ಮೋಸ ಮಾಡಿದ್ದಾರೆ ಅನ್ಬಿಟ್ಟು ಎಮಿನೇ ಯಾಕೆ ಇವರಿಬ್ರು ಕೊಂದಿರಬಾರ್ದು ಅನ್ಬಿಟ್ಟು ಕೇಸು ಇವಳ ಮೇಲೆನೆ ಬಂದ್ಬಿಡುತ್ತೆ ಅನ್ಬಿಟ್ಟು ಆ ಒಂದು ದೇಶನೇ ಬಿಟ್ಟು ಹೋಗೋದಕ್ಕೆ ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದೆ ಸಲ ನಿಮ್ಗೆ ಇಷ್ಟ ಆಗೋ ಥರನೇ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ನ ಒಂದ್ಸಲಿ ವಿಸಿಟ್ ಮಾಡಿ ನೋಡ್ರಪ್ಪ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.